ವಾರ್ತೆಗಳ ಪ್ರಾಯೋಜಕರು ಟ್ಯಾಗರ್ ಸ್ಮಾರಕ ಶಿಕ್ಷಣ ಸಂಸ್ಥೆಯ ಸಂಚಾಲಿತ ಡಿಟಿಜೆ ಬಾಲಕಿಯರ ಸಂಯುಕ್ತ ಪದವಿ ಪೂರ್ವ ಕಾಲೇಜು, ಜವಾಹರ ನಗರ, ರಾಯಚೂರು. ಕಲಾ ಶಿಕ್ಷಣ ಮತ್ತು ವಾಣಿಜ್ಯ ಪ್ರವೇಶಗಳು ಪ್ರಾರಂಭವಾಗಿವೆ. ಸಂಪರ್ಕಿಸಿ ಪ್ರಿನ್ಸಿಪಲ್ ಪ್ರಕಾಶ್ ಆರ್ 9845189626. Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, ಸಂಪರ್ಕಿಸಿ Paramount Electricals, dealers in all kinds of electricals, goods, fans and LED products. Near Mahavir Chowk, Loharwadi, MG Road, Raichur. ಶ್ರೀ ಸಾಯಿಯವರ ಪುಟ್ಟಿ ಗರಂ ಮಸಾಲ, ಸ್ಟ್ರಾಂಗ್ ಟೇಸ್ಟ್, ರಿಯಲ್ ಟ್ರೆಡಿಷನ್. ಶುದ್ಧತೆಗೆ ಮತ್ತೊಂದು ಹೆಸರು ಪುಟ್ಟಿ ಗರಂ ಮಸಾಲ. ನಿಮ್ಮ ಅಡುಗೆ ರುಚಿ ಹೆಚ್ಚಿಸಲು ಶ್ರೀ ಸಾಯಿಯವರ ಪುಟ್ಟಿ ಗರಂ ಮಸಾಲ. ನಮಸ್ಕಾರ, ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಲಾರಿ ಮಾಲೀಕರಿಗೆ ಸರ್ಕಾರಗಳಿಂದ ಅನಗತ್ಯ ಆರ್ಥಿಕ ಹೊರೆ, 14ರಂದು ಸಭೆ ನಡೆಸಿ ಮುಂದಿನ ಹೋರಾಟ, ನವೀನ ರೆಡ್ಡಿ. ದೇವದುರ್ಗ ಎಸ್ಟಿ ಹಾಸ್ಟೆಲ್ಗಳಲ್ಲಿ ತಿಂಗಳಿಗೆ 100 ಸಿಲಿಂಡರ್ ಬಳಕೆ, ತನಿಖೆಗೆ ಯಶವಂತ ದೊಡ್ಡಮನೆ ಒತ್ತಾಯ. ಬೆಳಗನೂರು ಪೊಲೀಸರ ಕಾರ್ಯಾಚರಣೆ, 5 ಜನ ಬೈಕ್ ಕಳ್ಳರ ಬಂಧನ, 50 ವಾಹನಗಳ ವಶ. ಬಿಸಿಎಂ ಹಾಸ್ಟೆಲ್ಗಳ ಉನ್ನತೀಕರಣ ಹೆಸರಿನಲ್ಲಿ ಹಾಸ್ಟೆಲ್ ಮುಚ್ಚುವುದನ್ನು ವಿರೋಧಿಸಿ ವಿದ್ಯಾರ್ಥಿಗಳಿಂದ ಪ್ರತಿಭಟನೆ. ಆಸ್ತಿ ಕಲಹದಲ್ಲಿ ಗಂಭೀರ ಗಾಯಗೊಂಡಿದ್ದ ಮಾದರಗೋಡ ಗ್ರಾಮದ ಶಿವಣ್ಣ ಸಾವು. ವಾರ್ತೆಗಳ ವಿವರ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಅವೈಜ್ಞಾನಿಕ ನಿಯಮಗಳನ್ನು ರೂಪಿಸಿ ಲಾರಿ ಮಾಲೀಕರ ಶೋಷಣೆ ಮಾಡುತ್ತಿದ್ದು, ಅನೇಕ ಬಾರಿ ಮಾಡಿರುವ ಮನವಿಗಳಿಗೆ ಸ್ಪಂದನೆ ದೊರಕುತ್ತಿಲ್ಲ. ಶೀಘ್ರ ಪರಿಹಾರವಾಗದೇ ಇದ್ದಲ್ಲಿ ಹೋರಾಟಕ್ಕಿಳಿಯುವುದು ಅನಿವಾರ್ಯವಾಗುತ್ತದೆ ಎಂದು ಫೆಡರೇಷನ್ ಆಫ್ ಕರ್ನಾಟಕ ಲಾರಿ ಓನರ್ಸ್ ಅಸೋಸಿಯೇಷನ್ ಅಧ್ಯಕ್ಷ ನವೀನ್ ರೆಡ್ಡಿ ಹೇಳಿದರು. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಅವೈಜ್ಞಾನಿಕ ನಿಯಮಗಳನ್ನು ರೂಪಿಸಿ ಲಾರಿ ಮಾಲೀಕರ ಶೋಷಣೆ ಮಾಡುತ್ತಿದ್ದು, ಅನೇಕ ಬಾರಿ ಮಾಡಿರುವ ಮನವಿಗಳಿಗೆ ಸ್ಪಂದನೆ ದೊರಕುತ್ತಿಲ್ಲ. ಶೀಘ್ರ ಪರಿಹಾರವಾಗದೆ ಹೋದಲ್ಲಿ ಹೋರಾಟಕ್ಕಿಳಿಯುವುದು ಅನಿವಾರ್ಯವಾಗುತ್ತದೆ ಎಂದು ಫೆಡರೇಷನ್ ಆಫ್ ಕರ್ನಾಟಕ ಲಾರಿ ಓನರ್ಸ್ ಅಸೋಸಿಯೇಷನ್ ಅಧ್ಯಕ್ಷ ನವೀನ್ ರೆಡ್ಡಿ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಸರ್ಕಾರಗಳ ನೀತಿಗಳಿಂದ ಲಾರಿ ಉದ್ಯಮ ನಡೆಸುವುದು ದುಸ್ತರವಾಗುತ್ತಿದೆ. 20 ವರ್ಷಕ್ಕೆ ಮೇಲ್ಪಟ್ಟ ವಾಹನಗಳಿಗೆ ಫಿಟ್ನೆಸ್ ಶುಲ್ಕ 12 ರೂಪಾಯಿಗಳನ್ನು ವೈಜ್ಞಾನಿಕವಾಗಿ 30,000 ರೂಪಾಯಿಗಳಿಗೆ ಏರಿಕೆ ಮಾಡಲಾಗಿದೆ. ಲಾರಿ ಮಾಲೀಕರು ಚಾಲಕರುಗಳೊಂದಿಗೆ ಚರ್ಚಿಸದೆ ಏಕಪಕ್ಷೀಯವಾಗಿ ನಿಯಮ ರೂಪಿಸಿರುವುದು ಲಾರಿ ಮಾಲೀಕರಿಗೆ ಗಂಭೀರ ಆರ್ಥಿಕ ನಷ್ಟಕ್ಕೆ ಕಾರಣವಾಗಿದೆ. ಡೀಸೆಲ್ ಬೆಲೆ ಏರಿಕೆ ಮಾಡಿದ್ದು ಯುದ್ಧಸ್ಥಿತಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಲೆ ಏರಿಕೆ ಕಾರಣ ನೀಡಲಾಗುತ್ತಿದೆ. ಆದರೆ ಜಾಗತಿಕ ಮಟ್ಟದಲ್ಲಿ ಬೆಲೆ ಇಳಿಕೆಯಾದಾಗ ಎಂದು ಬೆಲೆ ಇಳಿಕೆ ಮಾಡಿರುವ ನಿದರ್ಶನಗಳಿಲ್ಲ. ಅಲ್ಲದೆ ಕೇಂದ್ರ ಮತ್ತು ರಾಜ್ಯಗಳು ಪ್ರತ್ಯೇಕ ಕರಗಳನ್ನು ಹಾಕಲಾಗುತ್ತಿದ್ದು, ಕಡಿಮೆ ಮಾಡಬೇಕಾದ ಅವಶ್ಯಕತೆ ಇದೆ. ಸರ್ಕಾರ ನಡೆಯಿಂದ ವಾಹನಗಳ ಸಾಲದ ಕಂತು ಕಟ್ಟಲು ಆಗದೆ ಇರುವ ಸ್ಥಿತಿ ನಿರ್ಮಾಣವಾಗಿದೆ. ರಸ್ತೆಗಳು ಸುಧಾರಿಸದೇ ಇದ್ದರೂ ಟೋಲ್ ಸಂಗ್ರಹಿಸಲಾಗುತ್ತಿದೆ. ವಾಹನ ಸಾಲ ಕಂತುಗಳ ಪಾವತಿಗೆ ವೆಚ್ಚ ನಿರ್ವಹಿಸಲಾಗದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ರಾಜ್ಯ ಸಾರಿಗೆ ಇಲಾಖೆ ರಾಷ್ಟ್ರೀಯ ರಹದಾರಿ ಹೊಂದಿರುವಂತಹ ಲಾರಿಗಳಿಗೆ VLTD GPS ಯಂತ್ರ ಅಳವಡಿಕೆ ಕಡ್ಡಾಯಗೊಳಿಸಲಾಗಿದೆ. ಆದರೆ 7,599 ರೂಪಾಯಿ ಬೆಲೆ ನಿಗದಿ ಮಾಡಿದ್ದರೂ ಖಾಸಗಿ ಏಜೆನ್ಸಿಗಳು 17,000 ರೂಪಾಯಿ ವಸೂಲಿ ಮಾಡುತ್ತಿಲ್ಲ. ಅಷ್ಟೇ ಅಲ್ಲದೆ
ಬಿಲ್ ಸಹ ನೀಡುತ್ತಿಲ್ಲ. ಈ ಕುರಿತು ಸಾರಿಗೆ ಆಯುಕ್ತರಿಗೆ ದೂರು ನೀಡಿದರೂ ಯಾವುದೇ ಕ್ರಮ ಆಗ್ತಿಲ್ಲ. ಲಾರಿ ಮಾಲೀಕರ ಅನಗತ್ಯ ಹೊರೆಗೆ ಗುರಿಯಾಗುವಂತಾಗಿದೆ. ಲಾರಿ ಮಾಲೀಕರ ಸಮಸ್ಯೆಗಳನ್ನು ಚರ್ಚಿಸಲು ಜೂನ್ 14ರಂದು ನಗರದ ಗ್ರೀನ್ ಪ್ಯಾಲೇಸ್ ಫಂಕ್ಷನ್ ಹಾಲ್ನಲ್ಲಿ ಸಭೆ ಕರೆಯಲಾಗಿದೆ. ರಾಜ್ಯದ ಪ್ರತಿ ಜಿಲ್ಲೆಯಿಂದ 40 ಜನ ಲಾರಿ ಮಾಲೀಕರು ಭಾಗವಹಿಸುವ ನಿರೀಕ್ಷೆ ಇದೆ. ಚರ್ಚೆಯ ನಂತರ ಮುಂದಿನ ಹೋರಾಟ ನಿರ್ಧರಿಸಲಾಗುತ್ತದೆ ಎಂದರು. ಸಂಘ ಪ್ರಧಾನ ಕಾರ್ಯದರ್ಶಿ ಜಿ ನಾರಾಯಣ್ ಪ್ರಸಾದ್ ಮಾತನಾಡಿ, ದೇಶದ ಬೇರೆ ಬೇರೆ ರಾಜ್ಯಗಳಲ್ಲಿ ಇಲ್ಲದೆ ಇರುವ ನಿಯಮಗಳು ರಾಜ್ಯ ಸಾರಿಗೆ ಇಲಾಖೆ ಅನುಸರಿಸುತ್ತಿದೆ. 20 ವರ್ಷ ಮೇಲ್ಪಟ್ಟ ವಾಹನಗಳ ಬಳಕೆ ನಿಷೇಧಿಸುವುದಾಗಿ ಹೇಳುತ್ತಿದೆ. ಆದರೆ ಇದರಿಂದ ಲಾರಿ ಉದ್ಯಮದಲ್ಲಿ ತೊಡಗಿರುವವರಿಗೆ ನಷ್ಟವಾಗಲಿದೆ. ಅವೈಜ್ಞಾನಿಕವಾಗಿ ಶುಲ್ಕ ನಿಗದಿ, ಅನಗತ್ಯ ಕಿರುಕುಳ ನೀಡುತ್ತಿರುವ ಪರಿಣಾಮ ಲಾರಿ ಉದ್ಯಮ ನಿರೀಕ್ಷೆ ಮಟ್ಟದಲ್ಲಿ ಬೆಳವಣಿಗೆ ಸಾಧ್ಯವಾಗುತ್ತಿಲ್ಲ. ಲಾರಿಗಳ ನಿಲುಗಡೆ, ಕರ ನಿಗದಿ ಸೇರಿ 10 ಸಮಸ್ಯೆಗಳಿದ್ದರೂ ರಾಜ್ಯ ಸರ್ಕಾರ ಸ್ಪಂದಿಸುತ್ತಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿದರು. ನಾವು ಪ್ರತಿ ಜಿಲ್ಲೆಯಲ್ಲೂ ವರ್ಷ ಹೋಗಿ ಮಾಡ್ತಾ ಇದ್ದೀವಿ. ಏಕೆಂದರೆ ಜಿಲ್ಲೆಯಲ್ಲಿ ಸಮಸ್ಯೆಗಳು ಹೇಗಿದ್ದಾವೆ ಅಂತ ಆ ಲಾರಿ ಮಾಲೀಕರಿಗೆ, ಚಾಲಕರಿಗೆ ತಿಳುವಳಿಕೆ ಇರೋದೇ ಬೇರೆ, ನಮಗೆ ಜನರಲ್ಲಾಗೆ ತಿಳುವಳಿಕೆ ಇರೋದೇ ಬೇರೆ. ಇವತ್ತು ರಾಯಚೂರಲ್ಲಿ ಹೋದ್ಸತಿ ಗಂಗಾವತಿ, ಗದಗ, ಹುಬ್ಬಳ್ಳಿ, ಎಲ್ಲ ಕಡೆ ಮುಗಿಸ್ಕೊಂಡು ಬರ್ತಾ ಇದ್ದೀವಿ. ಇವತ್ತು ಈ ಸತಿ ರಾಯಚೂರವ್ರು ಕೊಟ್ಟಿದ್ದೀವಿ. ನಾಳೆ ಒಂದು 1200ರಿಂದ 1500 ಜನ ಸೇರ್ತಾ ಇದ್ದಾರೆ. ಎಲ್ಲ ಜಿಲ್ಲೆಗಳಿಂದಲೂ ಬರ್ತಾವೆ. ನಾನು ಫಸ್ಟೇ ಹೇಳ್ತಾ ಇದ್ದೀನಿ, ದಯವಿಟ್ಟು ನೀವೆಲ್ಲ ಬಂದರೆ ನಮಗೂ ಒಂದು ಖುಷಿಯಾಗುತ್ತೆ. ನಮ್ಮ ಸಮಸ್ಯೆಗಳನ್ನು ನಾಳೆ ತುಂಬ ಚೆನ್ನಾಗೇ ಅನ್ವಯಿಸ್ತಿ ಹೇಳ್ತೀವಿ. ಏನು ನಮ್ಮ ಸಮಸ್ಯೆಗಳಿದೆ, ಹೇಗೆ ನಾವು ನಡ್ಕೋಬೇಕು, ಲಾರಿ ಮಾಲೀಕರು ಯಾವ ಥರ ನಾವು ಈ ಟ್ರೇಡ್ನ ಮುಂದೆ ಹೇಗೆ ಎತ್ಕೊಂಡು ಹೋಗಬೇಕು ಅಂತ ಇದೆ. ನಮ್ಮಲ್ಲಿ ಒಂದು 6-7 ಸಮಸ್ಯೆಗಳಿದ್ದಾವೆ. ನಾವು ಸುಮ್ಮನೆ ಬ್ರೀಫಿಂಗಾಗಿ 6-7 ಸಮಸ್ಯೆ ಹೇಳ್ತಾ ಇದ್ದೀವಿ. ಈಗ 20 ವರ್ಷದ ವಾಹನಗಳು, 15 ವರ್ಷದ ವಾಹನಗಳು ತೆಗಿಬೇಕು ಅಂತ ಒಂದು ಸೆಂಟ್ರಲ್ ಗೌರ್ಮೆಂಟ್ ಅವರು ತಂದರು. ಅದಕ್ಕೆ ನಾವು ಈ ಸ್ಟೇ ತಂದು ಯಾಕೆ 15 ವರ್ಷದ ಗಾಡಿಗಳು ತೆಗಿಬೇಕು, ಏನು ಕಾರಣಕ್ಕೆ ತೆಗಿಬೇಕು, ಪೊಲ್ಯೂಷನ್ ಕಂಟ್ರೋಲ್ ಆಗಲಿ ಇದಾಗಲಿ ಪ್ರತಿಯೊಂದು ಕಾನೂನು ಪ್ರಕಾರವಾಗಿ ನಡ್ಸ್ಕೊಂಡು ಹೋದ್ರೂ ನೀವು ತೆಗಿಬೇಕು ಅಂತೀರ, ಏನಕ್ಕೆ ಅಂತ ಕೇಳಿ ಅದೊಂದು ಇದಾಗಿ ಈಗೇನು ಮಾಡಿದ್ದಾರೆ, ಹೊಸ ಸ್ಟೈಲಲ್ಲಿ ಮಾಡ್ತಾಯಿದ್ದಾರೆ. ಈ 15 ವರ್ಷದ ಗಾಡಿಗಳವರೆಗೂ ಕೋರ್ಟ್ಗೆ ಹೋಗಿ ಸ್ಟೇ ತಂದಿದ್ದಾರೆ ಅಂತ ಹೇಳ್ಬಿಟ್ಟು ಇವಾಗ ರೇಟ್ 1200ರಿಂದ 1300 ರೂಪಾಯಿ ಇದ್ದಿದ್ದು ಚಲಾನ್ ಫೀಸ್, ಫಿಟ್ನೆಸ್ ಸರ್ಟಿಫಿಕೇಟ್ ಫೀಸ್ನ ಒಂದೇ ಸಲ 25,000 ರೂಪಾಯಿ ಎತ್ಕೊಂಡು ಹೋಗಿ 28ರಿಂದ 30,000 ರೂಪಾಯಿ ಎತ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಕಾರಣ ಇಲ್ಲ, ಕರ್ತವ್ಯ ಇಲ್ಲ. ಆಮೇಲೆ ಯಾರನ್ನೂ ಕನ್ಸಲ್ಟು ಮಾಡ್ತಿಲ್ಲ. ಕೇಂದ್ರ ಸರ್ಕಾರ ಆಗಲಿ, ರಾಜ್ಯ ಸರ್ಕಾರ ಆಗಲಿ ಯಾವ ಲಾರಿ ಮಾಲೀಕರನ್ನು ಮೀಟಿಂಗ್ಗಳನ್ನು ಕರೀತಿಲ್ಲ, ಯಾವ ಮೀಟಿಂಗ್ನಲ್ಲೂ ನಾವು ಭಾಗವಹಿಸಿಲ್ಲ. ಹಳೆ ಕಾಲದಲ್ಲಿ ಏನಾಗೋದು ಅಂದರೆ ಒಂದು ಚರ್ಚೆ ಮಾಡಿ, ಒಂದು ಮೀಟಿಂಗ್ ಮಾಡಿ, ಒಂದು ನಿರ್ಧಾರಕ್ಕೆ ಬಂದು ಮಾಡ್ತಿದ್ವಿ. ಈಗ ಯಾವುದಕ್ಕೂ ಕರೆಯಲ್ಲ. ಯಾವ ಸಮಸ್ಯೆಯನ್ನು ಇಂಟ್ರೊಡ್ಯೂಸ್ ಮಾಡ್ತಾರೆ, ಯಾವುದು ಇದು ಮಾಡಲ್ಲ. ಇವಾಗ ಡೀಸೆಲ್ ಪ್ರೈಸ್ ಅಂತ ಬಂದಿದೆ, ವಾರ್ ನಡೀತಾ ಇದೆ, ಎಲ್ಲ ನಡೀತಾ ಇದೆ. ಎಷ್ಟೋ ಹೊರದೇಶಗಳಲ್ಲಿ ತೆಗೆದುಕೊಳ್ಳೋಣ, ಸರಕು ಸಾಗಣೆ ಹೆಂಗಾಗುತ್ತೆ ನೋಡೋಣ. ಆಮೇಲೆ ನಾವು ಒಬ್ಬರೇ ಕತ್ತೆ ಇದ್ದಂಗಿದ್ದೀವಿ ಅನ್ಸುತ್ತೆ ಅವ್ರಿಗೆ. ಎಲ್ಲನೂ ನಮ್ಮ ಮೇಲೆ ಓಡ್ತಾ ಇದೆ ಪ್ರತಿ ಒಂದು ವಿಷಯ. ನೋಡಿ, ಇವಾಗ ಫಿಟ್ನೆಸ್ ಸರ್ಟಿಫಿಕೇಟ್ ಅಂತ ನೋಡಿದ್ರೆ VLTD ಅಂತಂದವ್ರೆ. ಈ VLTD ಏನು, ನಿಮಗೆ 2ನೇ ಪುಟ ಕೊಟ್ಟಿದ್ವಿ, 2ನೇ ಕಾಪಿ ಕೊಟ್ಟಿದ್ವಿ ನೋಡಿ, 7,500 ರೂಪಾಯಿ ಹಾಕಬೇಕು. ಇವತ್ತವರೆಗೂ ನ್ಯಾಷನಲ್ ಪರ್ಮಿಟ್ಸ್ಗೆ VLTD ಹಾಕಿ ಅಂತಾರೆ, ವೆಹಿಕಲರ್ ಟ್ರ್ಯಾಕಿಂಗ್ ಡಿವೈಸ್ ಅಂತ. ಲೊಕೇಶನ್ ಟ್ರ್ಯಾಕಿಂಗ್ VLTD ಅಂದರೆ ವೆಹಿಕಲರ್ ಲೊಕೇಶನ್ ಟ್ರ್ಯಾಕಿಂಗ್ ಡಿವೈಸ್. 15ರಿಂದ 20,000 ರೂಪಾಯಿ ಮಾರಕ್ಕೆ ಶುರು ಮಾಡ್ತಾರೆ ಮಾರ್ಕೆಟಲ್ಲಿ. ಒಬ್ಬರು ಒಂದು ಬಿಲ್ ಕೊಡ್ತಾರೆ, ಒಂದು ಬಿಲ್ ಕೊಟ್ಟಿಲ್ಲ ಇವತ್ತವರೆಗೂ. ಯಾರ್ಯಾರು ನ್ಯಾಷನಲ್ ಪರ್ಮಿಟ್ ಗಾಡಿ ಓಡಿಸ್ತಾ ಇದ್ದಾರೋ ಅವ್ರಿಗೆಲ್ಲ ಕಡ್ಡಾಯ ಮಾಡಲೇಬೇಕು ಅಂತ ಇಂಪ್ಲಿಮೆಂಟ್ ಮಾಡಿದ್ದಾರೆ. 7,500 ರೂಪಾಯಿ, 7,599 ಏನೋ ಇದೆ. ಅದನ್ನು ಬಿಟ್ಟು ಇವರು 15,000 ರೂಪಾಯಿ ಮಾಡ್ತಾರೆ, ಒಂದು ಬಿಲ್ ಕೊಡ್ತಾ ಇಲ್ಲ. ಯಾರು ಸರ್ಕಾರನೇ ಘೋಷಣೆ ಮಾಡಿದೆ. ಯಾರು ನಮ್ಮ ಟ್ರಾನ್ಸ್ಪೋರ್ಟ್ ಕಮಿಷನರ್ ಯೋಗೇಶ್ ಸಾಹೇಬರು ಕೂತಿದ್ದಾರೆ, ಮಲ್ಲಿಕಾರ್ಜುನ್ ಸಾಹೇಬರು ಕೂತಿದ್ದಾರೆ, ಉಮಾಶಂಕರ್ ಸಾಹೇಬ್ ಅಡಿಷನಲ್ ಕಮಿಷನರ್ಸ್ ಎಲ್ಲ ಕೂತು ಇದು ಒಂದು ಇದಕ್ಕೆ ಬಂದಿದೆ. 7,500 AC 140 ಇದ್ರೆ ಮತ್ತೆ ಇದು ಮಾಡ್ತೀವಿ. ಒಬ್ಬರು ಒಂದು ಬಿಲ್ ಕೊಡ್ತಿಲ್ಲ, ಅವ್ರನ್ನ ಯಾರು ಪ್ರಶ್ನಿಸ್ತಾರೆ. ಅದೇ ನಮ್ಮ ಹಳೆಯದಲ್ಲಿ ಟೇಪ್ ಹೋದಾಗ QR ಕೋಡ್ ಆಗ್ತಾ ಇದೆ. ಇದರಲ್ಲಿ ಹೆಂಗೆ ಇವ್ರು ಇನ್ವಾಲ್ವ್ ಗೊತ್ತಿಲ್ಲ. ನೀವು ಮಾಡಿಕೊಡಿ, ಇಂಥದ್ದು ಮಾಡಿ ಅಂತ ಹೇಳೋದು ಬಿಟ್ಟು ಸರ್ಕಾರನೇ ರೇಟು ಫಿಕ್ಸ್ ಮಾಡ್ತಾರೆ, ಫೈನ್. ಯಾಕೆ ಟ್ರಾನ್ಸ್ಪೋರ್ಟ್ ಕಮಿಷನರ್ ಬೇರೆ ಕೆಲಸಗಳಿಲ್ವಾ? ಇದೇನ ಕೆಲಸ? ಇದನ್ನು ಫಿಕ್ಸ್ ಮಾಡಿದ್ದಾರೆ. ಫಿಕ್ಸ್ ಮಾಡಿ ಇಂಪ್ಲಿಮೆಂಟ್ ಮಾಡಿದಾಗ 7,500 ರೂಪಾಯಿ ಮೇಲೆ ತಗೊಳ್ಳೋರಿಗೆ ಏನಾದ್ರು ಮಾಡಬೇಕಲ್ಲ, ಪನಿಷ್ಮೆಂಟ್ ಇಲ್ಲ.
ಇದುವರೆಗೂ ಪನಿಷ್ಮೆಂಟ್ ಮಾಡಿಲ್ಲ, ಇದುವರೆಗೂ ಒಂದು ಬಿಲ್ ಕೊಟ್ಟಿಲ್ಲ. ಅಸೋಸಿಯೇಷನ್ ಅವರು ಹೋಗಿದ್ದಾರೆ, ಹೋಗಿ ಅದನ್ನ ಸುಪ್ರೀಂ ಕೋರ್ಟ್ ಇದು ಈ ನಿರ್ಭಯ ಕೇಸ್ ಆಯ್ತು ನೋಡಿ ಡೆಲ್ಲಿಲಿ, ಅದರ ಹಿನ್ನೆಲೆಯಲ್ಲಿ ಪ್ಯಾಸೆಂಜರ್ಗಳು ವೆಹಿಕಲ್ ಅಲ್ಲಿ ಓಡಾಡಬೇಕಾದ್ರೆ ಅವ್ರಿಗೆ ಸೇಫ್ಟಿ ಕೊಡೋಕ್ಕೋಸ್ಕರ ಅದನ್ನ ಅಳವಡಿಸಿದ್ದು. ಸುಪ್ರೀಂ ಕೋರ್ಟ್ ನ ನಿರ್ದೇಶನ ಒಂದು ಸೇಫ್ಟಿ ಕ್ರಿಯೇಟ್ ಮಾಡಬೇಕು ಅಂತ ಅದನ್ನೇನ್ ಮಾಡಿದ್ರು, ಅಳವಡಿಸ್ಬೇಕಾದ್ರೆ ಗೂಡ್ಸ್ ಲಾರಿಗಳಲ್ಲಿ ಇವ್ರುಗಳು ಹೋಗೋಂಗೇ ಇಲ್ಲ. ನಮ್ಮ ನ್ಯಾಷನಲ್ ಪರ್ಮಿಟ್ ವೆಹಿಕಲ್ ಅಲ್ಲಿ ತಾವು ನೋಡಿರ್ತೀರ ರೋಡಲ್ಲಿ, ನಾವು ಕಾನೂನು ಪ್ರಕಾರವಾಗಿ ಯಾವುದೇ ತಗೊಂಡೋಗೋ ಪ್ರಯಾಣಿಕರೇ ಇಲ್ಲ, ಆದ್ರೂ ಕೂಡ ನಮ್ಮ ಮೇಲೆ ಅದನ್ನ ಹೇರಿದ್ರು. ಮೊದಲನೇ ಸ್ಟೇಜ್ ಅಲ್ಲಿ ಪ್ಯಾಸೆಂಜರ್ ವೆಹಿಕಲ್ಗಳಿಗೆ ಮಾಡಿದ್ರು, ಆಟೋ ಇಂದ ಹಿಡಿದು ಟ್ಯಾಕ್ಸಿಯಿಂದ ಹಿಡಿದು ಬಸ್ಗಳಿಂದ ಹಿಡಿದು ಇವ್ರಿಗೆ ಫಸ್ಟ್ ಇಂಪ್ಲಿಮೆಂಟ್ ಮಾಡಿದ್ರು ಸರ್. ಅವ್ರಿಗೆ ಫಸ್ಟ್ ಸರ್ 2 ಸ್ಟೇಜ್ ಅಲ್ಲಿ ಇದನ್ನ ಇಂಪ್ಲಿಮೆಂಟ್ ಮಾಡಿದ್ರು ಸರ್. ನಮ್ಗೆ ಕಳೆದ 2-3 ತಿಂಗಳಿಂದ ಲಾರಿಗಳಿಗೆ, ನ್ಯಾಷನಲ್ ಪರ್ಮಿಟ್ ಲಾರಿಗಳಿಗೆ ಇದನ್ನ ಇಂಪ್ಲಿಮೆಂಟ್ ಮಾಡಿದ್ದಾರೆ ಗೊತ್ತಾ ಸರ್? ಅಡ್ಗೋಡೆ ದೀಪ ಹೆಂಗಿಟ್ಟವರು ಹಂಗೆ ಮಾಡಿದ್ದಾರೆ ಕೇಂದ್ರ ಸರ್ಕಾರ. ಪಬ್ಲಿಕ್ ಸರ್ವಿಸ್ ವೆಹಿಕಲ್ ಅಂತ ಹಾಕಿದ್ದಾರೆ. ಪಬ್ಲಿಕ್ ಸರ್ವಿಸ್ ವೆಹಿಕಲ್ ಅಲ್ಲಿ ಯಾವ್ದು ಬರುತ್ತೆ ಯಾವ್ದು ಬರಲ್ಲ ಅಂತ ನಾವೀಗ ಕೇಂದ್ರ ಸರ್ಕಾರಕ್ಕೆ ಬರ್ತಿದ್ವಿ. ಡೀಟೇಲ್ ಬರಬೇಕು ನಮಗಿನ್ನು, ಅದು ತೊಗೊತಾ ಇದೆ. ಯಾಕಂದರೆ ಪಬ್ಲಿಕ್ ಸರ್ವಿಸ್ ವೆಹಿಕಲ್ ಈಗ ಈ ಪ್ಯಾನಿಕ್ ಬಟನ್ VLTD ಇದರಲ್ಲಿ ವೆಹಿಕಲ್ ಲೊಕೇಶನ್ ಟ್ರ್ಯಾಕಿಂಗ್ ಸಿಸ್ಟಮ್, ಇದರಲ್ಲಿ ಪ್ಯಾನಿಕ್ ಬಟನ್ ಅಂತ ಒಂದಿದೆ, ಅದು ನಿರ್ಭಯ ಸ್ಕೀಮ್ ಅಂತ ಇಂಪ್ಲಿಮೆಂಟ್ ಆಗಿದೆ. ಇವತ್ತು ನಮ್ಮ ಪರಿಸ್ಥಿತಿ ಇದೆ, ನಿಮ್ಮೆಲ್ಲರೂ ಈಗ ಗಮನಕ್ಕೆ ತರ್ತಾ ಇದ್ದೀನಿ. ಈ ಪ್ಯಾನಿಕ್ ಬಟನ್ ಒತ್ತಿದ್ರೆ ಟ್ರಾನ್ಸ್ಪೋರ್ಟ್ ಕಮಿಷನರ್ ಆಫೀಸಲ್ಲಿ ಒಂದು ಆಫೀಸ್ ಇದೆ, ಈ ಥರ ರೂಮ್ ಇದೆ, ಒಂದು 20 ಜನ ಕೂತಿರ್ತಾರೆ. ಇಡೀ ಕರ್ನಾಟಕದಲ್ಲಿ ಪ್ಯಾನಿಕ್ ಬಟನ್ ಒಬ್ಬ ಒತ್ತಿದ್ರೆ ಯಾವ ಲೆಕ್ಕಕ್ಕೆ ಹೋಗುತ್ತೆ, ಏನಾಗುತ್ತೆ ಅಂತ ಆಲೋಚನೆ ಮಾಡಿ. ನೀವು ಬೇಕಾದ್ರೆ ಒಂದ್ಸತಿ ಬಂದು ನೋಡಿ, ಅದ್ರ ವಿಡಿಯೋನೂ ಇದೆ ನನ್ನ ಹತ್ರ ಆಫೀಸ್, ಹೋಗಿ ಕೇಳಿ. ಅಲ್ಲ ಸರ್, ಈ ಸಂದರ್ಭದಲ್ಲಿ ಸಂಘಟನೆ ಮಹಿಬೂಬ್, ಸುರೇಶ್ ಸಿಂಗ್, ಜಿಲ್ಲಾಧ್ಯಕ್ಷ ಹಸನ್, ಅಜಿಂ ಪಾಷಾ ಸೇರಿ ಇತರರು ಇದ್ದರು. ದೇವದುರ್ಗ ತಾಲೂಕಿನಲ್ಲಿರುವ ಪರಿಶಿಷ್ಟ ಪಂಗಡ ವಸತಿ ನಿಲಯಗಳಲ್ಲಿ ಪ್ರತಿ ತಿಂಗಳಿಗೆ ಸರಿಸುಮಾರು 70ರಿಂದ 100 ಅಡಿಗೆ ಅನಿಲ್ ಬಳಕೆ ಮಾಡಿರುವುದು ಅಕ್ರಮ ನಡೆದಿರುವಂತಹ ಶಂಕೆ ಇದ್ದ ಸಮಗ್ರ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಕರ್ನಾಟಕ ಭೀಮಸೇನೆ ಮಾನವಿ ತಾಲೂಕು ಅಧ್ಯಕ್ಷ ಯಶವಂತ ಕುಮಾರ್ ದೊಡ್ಬನೆ ಆಗ್ರಹಿಸಿದರು. ದೇವದುರ್ಗ ತಾಲೂಕಿನಲ್ಲಿರುವ ಪರಿಶಿಷ್ಟ ಪಂಗಡ ವಸತಿ ನಿಲಯಗಳಲ್ಲಿ ಪ್ರತಿ ತಿಂಗಳಿಗೆ ಸರಿಸುಮಾರು 70ರಿಂದ 100 ಅಡುಗೆ ಅನಿಲ ಅಂದರೆ ಸಿಲಿಂಡರ್ ಬಳಕೆ ಮಾಡಿರುವುದು ಅಕ್ರಮ ನಡೆದಿರುವ ಶಂಕೆ ಇದ್ದು ಸಮಗ್ರ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಕರ್ನಾಟಕ ಭೀಮಸೇನೆ ಮಾನವಿ ತಾಲೂಕು ಅಧ್ಯಕ್ಷ ಯಶವಂತ ಕುಮಾರ್ ದೊಡ್ಬನೆ ಆಗ್ರಹಿಸಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ದೇವದುರ್ಗ ತಾಲೂಕಿನಲ್ಲಿ ಎಸ್ಟಿ ವಿದ್ಯಾರ್ಥಿಗಳ 5 ಹಾಸ್ಟೆಲ್ಗಳಿದ್ದು 2021ರಿಂದ ಬಳಕೆ ಮಾಡಿರುವ ಸಿಲಿಂಡರ್ ಸಂಖ್ಯೆ ನೋಡಿದರೆ ಅನುಮಾನ ಹುಟ್ಟುತ್ತದೆ. ಪ್ರಭು ಗ್ಯಾಸ್ ಏಜೆನ್ಸಿ ದೇವದುರ್ಗದಿಂದ ಸಿಲಿಂಡರ್ ಖರೀದಿಸಲಾಗಿದೆ. ಆದರೆ ಮಕ್ಕಳ ಸಂಖ್ಯೆಗೂ ಹಾಗೂ ಬಳಕೆಯಾದ ಸಿಲಿಂಡರ್ ಸಂಖ್ಯೆಗೂ ಭಾರಿ ವ್ಯತ್ಯಾಸವಿದ್ದು ದುರ್ಬಳಕೆಯಾಗಿರುವ ಸಂಶಯಗಳಿವೆ. ಬಾಲಕರ ವಸತಿ ನಿಲಯದಲ್ಲಿ ಒಂದರಲ್ಲಿಯೇ 2023 ಏಪ್ರಿಲ್ 70 ಸಿಲಿಂಡರ್, ಮೇದಲ್ಲಿ 70 ಸಿಲಿಂಡರ್, ಜೂನ್ ತಿಂಗಳಲ್ಲಿ 70 ಸಿಲಿಂಡರ್ ಖರೀದಿಸುವುದಾಗಿ ಬಿಲ್ ಎತ್ತಲಾಗಿದೆ. ಜುಲೈ ತಿಂಗಳಲ್ಲಿ 100 ಸಿಲಿಂಡರ್ ಬಳಕೆಯಾಗಿದೆ. ಒಂದು ವಸತಿ ನಿಲಯದಲ್ಲಿ ಇಷ್ಟೊಂದು ಸಿಲಿಂಡರ್ ಬಳಕೆ ಹೇಗೆ ಸಾಧ್ಯ? ಕಳೆದ 5-6 ವರ್ಷಗಳಿಂದ ತಾಲೂಕು ಹಾಗೂ ಜಿಲ್ಲಾ ಪರಿಶಿಷ್ಟ ಪಂಗಡ ಇಲಾಖೆ ಅಧಿಕಾರಿಗಳು ಗ್ಯಾಸ್ ಏಜೆನ್ಸಿದೊಂದಿಗೆ ಶಾಮೀಲಾಗಿ ಬಿಲ್ ಎತ್ತುವಳಿ ಮಾಡಿದ್ದಾರೆ. ಸರಿಸುಮಾರು 7ಕ್ಕೂ ಹೆಚ್ಚು ಜನ ಅಧಿಕಾರಿಗಳು, ವಾರ್ಡನ್ಗಳು ಶಾಮೀಲಾಗಿದ್ದಾರೆ. ಜಿಲ್ಲಾ ಪಂಚಾಯಿತಿ ಅಧಿಕಾರಿಗಳು ಕೂಡಲೇ ದೇವದುರ್ಗ ತಾಲೂಕಿನ ಎಸ್ಟಿ ಹಾಸ್ಟೆಲ್ಗಳ ತನಿಖೆ ನಡೆಸಿ ಸರ್ಕಾರಕ್ಕೆ ವಂಚಿಸಿರುವ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಂಡು ಎಚ್ಚರಿಕೆಯನ್ನು ರವಾನಿಸಬೇಕು. ಈಗಾಗಲೇ ಲೋಕಾಯುಕ್ತರಿಗೆ ದೂರು ನೀಡಲಾಗಿದೆ. ಯಾವುದೇ ಕ್ರಮ ಕೈಗೊಳ್ಳದೆ ಹೋದರೆ ಮತ್ತೊಮ್ಮೆ ಲೋಕಾಯುಕ್ತರಿಗೆ ದೂರು ನೀಡುವುದಾಗಿ ಹೇಳಿದರು. 24-30 ಟನ್ ಬಳಸಬೇಕಂದ್ರೆ ಗ್ಯಾಸ್ ರಾಮಾಯಣ ಆಗೈತೆ. ಈ ದೇವದುರ್ಗ ತಾಲೂಕು ಎಸ್ಟಿ ಇಲಾಖೆ ಏನೈತಲ್ಲ ಅಲ್ಲಿ 100 ಗ್ಯಾಸ್ ಅನ್ನು ಯೂಸ್ ಮಾಡ್ತಾರೆ. ಇದು ಯಾವಾಗಿಂದಪ್ಪ ಅಂದ್ರೆ 2021 ಅದಕ್ಕಿಂತ ಬಿಫೋರ್ನು ಆಗೈತೆ. 2021 ಜಾಸ್ತಿ ಸುಧಾರ ಆಗಿತ್ತು ಭ್ರಷ್ಟಾಚಾರ. ನಾನು 2024 ಒಂದು ಮಾಹಿತಿ ಕೇಳಿರ್ತೇನೆ. RTIDನಾಗ ದೇವದುರ್ಗ ತಾಲೂಕಿನಲ್ಲಿ ಪರಿಶಿಷ್ಟ ಪಂಗಡ ಇಲಾಖೆಯಲ್ಲಿ ಎಷ್ಟು ಬಾಲಕ ಮತ್ತು ಬಾಲಕಿಯರು PUC ಮತ್ತು ಪದವಿ ಹಾಸ್ಟೆಲ್ಗಳಿವೆ. 2023ರಿಂದ 24ನೇ ಸಾಲಿನಲ್ಲಿ ತಮ್ಮ ಇಲಾಖೆಗೆ ಬಂದಂತ PUC ಮತ್ತು ಡಿಗ್ರಿ ಬಾಲಕ ಬಾಲಕಿಯರ ವಿದ್ಯಾರ್ಥಿಗಳ ಹಾಸ್ಟೆಲ್ ಪ್ರವೇಶಾತಿಗಾಗಿ ಬಂದಂತ ಅರ್ಜಿಗಳ ಸಂಖ್ಯೆ ಎಷ್ಟು, ಅದ್ರಾಗ ಎಷ್ಟು ಜನ ಆಯ್ಕೆ ಮಾಡಿರ್ತಾರೆ ಅಂತ ಕೇಳ್ತೀವಿ. ಮತ್ತು ಬಯೋಮೆಟ್ರಿಕ್ ಹಾಜರಾತಿ ಪ್ರಕಾರನೂ ಕೇಳಿರ್ತೀವಿ. ತದನಂತರ HMS ವಿಲಾಯಾತಿಗಳನ್ನು ಕೇಳಿರ್ತೀವಿ. ಪ್ರೈಸ್ ಮನಿ ಅಮೌಂಟ್ ಎಷ್ಟೆಷ್ಟಾಗೈತೆ ಅಂತ ಕೇಳಿದ್ರೆ SP ಮತ್ತು TSP ಯೋಜನೆಗಳು ST ಅಭಿವೃದ್ಧಿ ಕಾಲೋನಿಗಳಿಗೆ ಏನು ಹಣ ಬಳಸಬೇಕಾಗಿರುತ್ತೆ ಇದರನ್ನು ಅವ್ಯವಹಾರ ಮಾಡಿರ್ತಾರೆ. ಅದಕ್ಕೆ ಸಂಬಂಧಪಟ್ಟ ದಾಖಲಾತಿಗಳು ನನ್ನ ಹತ್ರ ಇದ್ದಾವೆ. ಈ ಏಜೆನ್ಸಿಯವ್ರಿಗೆ ಅವರು ಇದು ಮಾಡ್ಯಾರೆ, ಏಜೆನ್ಸಿಯಿಂದ ಖರೀದಿ ಮಾಡ್ತಾರೆ. ಮತ್ತೆ 1/7/2023 ಸರ್ ಇದೇ ಬಾಲಕರ ಹಾಸ್ಟೆಲ್ಗೆ 100 ಗ್ಯಾಸನ್ನು ಯೂಸ್ ಮಾಡ್ತಾರೆ ಸರ್. ಲೋಕಾಯುಕ್ತಕ್ಕೆ 38/2025 ನಾನು ಲೋಕಾಯುಕ್ತಕ್ಕೂ ಈ ತರ ಇದೆಲ್ಲ ಫ್ರಾಡ್ ಮಾಡ್ತಾರೆ ಲೋಕಾಯುಕ್ತಕ್ಕೂ ದೂರು ದಾಖಲು. ಈ ಸಂದರ್ಭದಲ್ಲಿ
ಮೌನೇಶ್, ನಾಗರಾಜ್, ರಂಗಮುನಿ. ಬೆಳಗನೂರು ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ದಾಖಲಾಗಿದ್ದ ಬೈಕ್ ಕಳ್ಳತನ ಪ್ರಕರಣವನ್ನ ಭೇದಿಸಿದ ಪೊಲೀಸರು 5 ಆರೋಪಿಗಳನ್ನು ಬಂಧಿಸಿ ಒಟ್ಟು 35.20 ಲಕ್ಷ ರೂಪಾಯಿ ಮೌಲ್ಯದ 50 ಮೋಟಾರ್ ಸೈಕಲ್ಗಳನ್ನ ಜಪ್ತಿ ಮಾಡಿದ್ದಾರೆ. ಬೆಳಗನೂರು ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ದಾಖಲಾಗಿದ್ದ ಬೈಕ್ ಕಳ್ಳತನ ಪ್ರಕರಣವನ್ನ ಭೇದಿಸಿರುವ ಪೊಲೀಸರು 5 ಆರೋಪಿಗಳನ್ನು ಬಂಧಿಸಿ ಒಟ್ಟು 35.20 ಲಕ್ಷ ರೂಪಾಯಿ ಮೌಲ್ಯದ 50 ಮೋಟಾರ್ ಸೈಕಲ್ಗಳನ್ನು ಜಪ್ತಿ ಮಾಡಿದ್ದಾರೆ. ಜನವರಿ 30ರ ಮಧ್ಯರಾತ್ರಿ ಹನುಮನಗೌಡ ಕ್ಯಾತನಟ್ಟಿ ಅವರ ಮನೆ ಮುಂದೆ ನಿಲ್ಲಿಸಿದ್ದ ರಾಯಲ್ ಎನ್ಫೀಲ್ಡ್ ಬೈಕ್ ಕಳ್ಳತನವಾಗಿತ್ತು. ಈ ಸಂಬಂಧ ಬೆಳಗನೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣವು ದಾಖಲಾಗಿತ್ತು. ಪ್ರಕರಣದ ತನಿಖೆ ವೇಳೆ ವಿಶೇಷ ತಂಡವನ್ನು ರಚಿಸಿ ಕಾರ್ಯಾಚರಣೆ ನಡೆಸಿದ ಪೊಲೀಸರು 5 ಆರೋಪಿಗಳನ್ನು ಬಂಧಿಸಿದ್ದಾರೆ. ಚನ್ನಬಸವ ಹೂಗಾರ್, ರಾಘವೇಂದ್ರ ಅಲಿಯಾಸ್ ಗಿಂಡಿ ರಾಘು, ಮಸ್ಕಿಯಾ ಮೆಹಬೂಬ್, ಪರಾಪುರ ಗ್ರಾಮದ ಮೊಹಮ್ಮದ್ ಲಾಲ್, ಆಂಧ್ರಪ್ರದೇಶ ಮೂಲದ ರಫೀಕ್ ಬಂಧಿತ ಆರೋಪಿಗಳಾಗಿದ್ದು, ಆರೋಪಿಗಳಿಂದ ವಿವಿಧೆಡೆ ಕಳುವಾಗಿದ್ದ 50 ಮೋಟಾರ್ ಸೈಕಲ್ಗಳನ್ನು ವಶಪಡಿಸಿಕೊಳ್ಳಲಾಗಿದ್ದು, ಅವುಗಳ ಒಟ್ಟು ಮೌಲ್ಯ 35.20 ಲಕ್ಷ ರೂಪಾಯಿ ಎಂದು ಅಂದಾಜಿಸಲಾಗಿದೆ. ಈ ಪ್ರಕರಣದ ತನಿಖೆಯನ್ನು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅರುಣಾಕ್ಷಗಿರಿ, ಎಎಸ್ಪಿ ಕುಮಾರಸ್ವಾಮಿ, ಹರೀಶ್ ಹಾಗೂ ಸಿಂಧನೂರು ಉಪವಿಭಾಗದ ಡಿವೈಎಸ್ಪಿ ಚಂದ್ರಶೇಖರ್ ಅವರ ಮಾರ್ಗದರ್ಶನದಲ್ಲಿ ಸಿಂಧನೂರು ಗ್ರಾಮೀಣ ವೃತ್ತದ ಸಿಪಿಐ ವಿನಾಯಕ್ ಅವರ ನೇತೃತ್ವದಲ್ಲಿ ಬೆಳಗನೂರು ಪೊಲೀಸ್ ಠಾಣೆಯ ಪಿಎಸ್ಐ ಮರಿಯಪ್ಪ ಹಾಗೂ ಪೊಲೀಸ್ ಅಧಿಕಾರಿಗಳು ಮತ್ತು ಸಿಬ್ಬಂದಿಯ ವಿಶೇಷ ತಂಡ ನಡೆಸಿತು. ತಂಡದಲ್ಲಿ ಎಎಸ್ಐಗಳಾದ ಸಿದ್ದಪ್ಪ, ಲಿಂಗಪ್ಪ, ಸಿಬ್ಬಂದಿಗಳಾದ ವೆಂಕಟೇಶ್, ನಿರುಪಾದಿ, ರಮೇಶ್, ಮಂಜುನಾಥ್, ಗೋಪಾಲ, ಪ್ರಕಾಶ್, ರೇವಣಸಿದ್ದಪ್ಪ, ಮೌಲಾ ಹುಸೇನ್, ರಾಮಪ್ಪ, ರವಿ, ದೇವಪ್ಪ, ದಯಾನಂದ್, ಗೋಪಾಲ್, ಮಲ್ಲನಗೌಡ ಇದ್ದರು. ತನಿಖಾ ತಂಡದ ಕಾರ್ಯಾಚರಣೆಯನ್ನು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅರುಣಾಕ್ಷಗಿರಿ ಶ್ಲಾಘಿಸಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಬಾಲಗನೂರು ಪೊಲೀಸ್ ಸ್ಟೇಷನ್ ಕ್ರೈಮ್ ನಂಬರ್ 21/26 ಒಂದು ಬೈಕ್ ಥೆಫ್ಟ್ ಕೇಸಲ್ಲಿ ಸಬ್ ಇನ್ಸ್ಪೆಕ್ಟರ್ ಏರಿಯಪ್ಪ ಅವರು ಒಂದು ಉತ್ತಮ ಕಾರ್ಯ ಮಾಡಿದ್ದಾರೆ. ಈ ಪ್ರಕರಣದಲ್ಲಿ ಒಂದು ಬುಲೆಟ್ ಬೈಕ್, ರಾಯಲ್ ಎನ್ಫೀಲ್ಡ್ ಬೈಕ್ ಕಳುವು ಆಗಿತ್ತು. ಕಳ್ಳತನವಾಗಿರೋ ಬೈಕ್ನ ಇವರು ಹುಡುಕಾಡಕ್ಕೆ ಹೋಗಿದಾಗ ಅವರಿಗೆ ಸುಮಾರು 50 ಬೈಕ್ ರಿಕವರಿ ಮಾಡಿದ್ದಾರೆ. ಇದರಲ್ಲಿ ಬಾಳಗನೂರು ಪೊಲೀಸ್ ಸ್ಟೇಷನ್ ಸೇರಿದಂತೆ ಮಸ್ಕಿ ಪೊಲೀಸ್ ಸ್ಟೇಷನ್, ಲಿಂಗಸೂರು ಪೊಲೀಸ್ ಸ್ಟೇಷನ್, ಕವಿತಾಳ್ ಪೊಲೀಸ್ ಸ್ಟೇಷನ್, ಸಿರ್ವಾರ್, ಮುದ್ಗಲ್, ಸಿನ್ನೂರು ಗ್ರಾಮಾಂತರ, ತುರ್ವಿಹಾಲ್, ಹಟ್ಟಿ ಹೀಗೆ ಈ ಎಲ್ಲ ಪೊಲೀಸ್ ಸ್ಟೇಷನಲ್ಲೂ ಸುಮಾರು 50 ಬೈಕ್ ಕಳುವಾಗಿರೋದನ್ನು ಅವರು ಪತ್ತೆ ಹಚ್ಚಿದ್ದಾರೆ. ಈ ಬೈಕ್ಗಳದು ಕೆಲವು ಸಂಕ್ಷಿಪ್ತ ವಿವರ: ಹೊಂಡಾ ಯೂನಿಕಾರ್ನ್ 9 ಬೈಕ್, ಹೊಂಡಾ ಶೈನ್ 3 ಬೈಕ್, ರಾಯಲ್ ಎನ್ಫೀಲ್ಡ್ 2 ಬೈಕ್, ಡಿಯೋ ಸ್ಕೂಟಿ 2 ಬೈಕ್, ಪ್ಯಾಷನ್ ಪ್ರೋ 2 ಬೈಕ್, ಪ್ಲಾಟಿನಾ 1 ಬೈಕ್, HF ಡಿಲಕ್ಸ್ 7 ಬೈಕ್ಸ್, ಸ್ಪ್ಲೆಂಡರ್ 18 ಬೈಕ್, ಯಮಹಾ ಕ್ರಕ್ಸ್ 4 ಬೈಕ್. ಸೊ ಈ ಎಲ್ಲ ಬೈಕ್ಗಳನ್ನ ರಿಕವರ್ ಮಾಡಿಕೊಂಡು ಇವರು ಆರೋಪಿಗಳಾದ ಚನ್ನಬಸವ, ಮೆಹಬೂಬ್, ರಾಘವೇಂದ್ರ, ಶಶಾಂಕ್ ಹಾಗೂ ರಫೀಕನ್ನು ಕೂಡ ವಶಪಡಿಸಿಕೊಂಡು ವಿಚಾರಣೆ ಮಾಡುತ್ತಿದ್ದಾರೆ. ಇದರಲ್ಲಿ ರಫೀಕ್ ಅನ್ನೋರು ಎಲ್ಲ ಬೈಕ್ಗಳನ್ನು ಪರ್ಚೇಸ್ ಮಾಡಿ ಬೇರೆಯವರಿಗೆ ಮಾರ್ತಾಯಿದ್ರು ಅಂತ ಪ್ರಾಥಮಿಕ ತನಿಖೆಯಲ್ಲಿ ಕಂಡುಬಂದಿದೆ. ಹೀಗೇನೆ ಇವರು ಇನ್ನೂ ಹೆಚ್ಚುವರಿಯಾಗಿ ತನಿಖೆಯನ್ನು ಮುಂದುವರಿಸುತ್ತಾರೆ. ಯಾವ ಗ್ರಾಹಕರಿಗೆ ಈ ಬೈಕ್ಗಳು ಕಳುವು ಆಗಿದೆ ಅವರು PSI ಬಾಳಗನೂರು ಶ್ರೀ ಯರಿಯಪ್ಪ ಅವರಿಗೆ ಕಾಂಟ್ಯಾಕ್ಟ್ ಮಾಡಬಹುದು ಆ್ಯಂಡ್ ತಮ್ಮ ಬೈಕ್ಗಳನ್ನು ನ್ಯಾಯಾಧೀಶರ ರಿಲೀಸ್ ಆರ್ಡರನ್ನು ತೆಗೆದುಕೊಂಡು ಹೋಗಬಹುದು ಎಂದು ಈ ಮೂಲಕ ನಾವು ಹೇಳಲು ಬಯಸುತ್ತೇವೆ. ಸೊ ನಾನು ಮತ್ತೊಮ್ಮೆ ಎಲ್ಲ ಸಾರ್ವಜನಿಕರಿಗೆ ಹೇಳ್ತೀನಿ, ನೀವು ನಿಮ್ಮ ಬೈಕ್ಗಳನ್ನು ಪಾರ್ಕ್ ಮಾಡಿದಾಗ ಕಡ್ಡಾಯವಾಗಿ ಲಾಕ್ ಆ್ಯಂಡ್ ಕೀ ಸರಿಯಾಗಿ ಇದೆಯಾ ಇಲ್ವಾ ನೋಡ್ಕೊಳ್ಳಿ. ಯಾವುದೂ ಅಟೆನ್ಷನ್ ಇಲ್ಲದೆ ನೀವು ಬೇರೆ ಕಡೆ ಬೈಕ್ ಪಾರ್ಕ್ ಮಾಡಿಬಿಟ್ಟು ಅದು ಕಳುವಾಗೋದಕ್ಕೆ ಕಾರಣ ಆಗಬೇಕು. ಈಗ ಜಾಹೀರಾತು. ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ ಗೂಡ್ಸ್, ಫ್ಯಾನ್ಸ್ ಅಂಡ್ LED ಪ್ರಾಡಕ್ಟ್ಸ್. ಈಗ ನಿಮ್ಮ ರಾಯಚೂರು ಮಹಾನಗರ ಪಾಲಿಕೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ 2000 ಚದುರ ಅಡಿಯ 2 ಮಳಿಗೆಗಳುಳ್ಳ ಬೃಹದಾಕಾರದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ಶೋರೂಮ್ ತೆರೆಯಲಾಗಿದೆ. ರಾಯಚೂರು ಜಿಲ್ಲೆಯ ಜನತೆ, ಎಲೆಕ್ಟ್ರಿಷಿಯನ್ಸ್, ಎಲೆಕ್ಟ್ರಿಕಲ್ಸ್ ಇಂಜಿನಿಯರ್ಸ್ ದೂರದ ಊರುಗಳಾದ ಬೆಂಗಳೂರು, ಹೈದರಾಬಾದ್ಗಳಿಗೆ ಹೋಗದೆ ಈಗ ನಮ್ಮ ರಾಯಚೂರಿನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ಎಲ್ಲಾ ತರಹದ ಎಲೆಕ್ಟ್ರಿಕಲ್ಸ್ ಗೂಡ್ಸ್ ಗಳು ದೊರೆಯುತ್ತವೆ. ಸ್ವಿಚ್, ಪ್ಲೇಟ್ಸ್, ವೈರ್ಸ್, ಫ್ಯಾನ್ಸ್, ರಿಮೋಟ್ ಫ್ಯಾನ್ಸ್, ಹ್ಯೂಮರ್ಸ್ ಎಲ್ಲಾ ತರಹದ LED ಪ್ರಾಡಕ್ಟ್ ಗಳು ನಮ್ಮ ಒಂದೇ ಮಳಿಗೆಯಾದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ದೊರೆಯುತ್ತವೆ. ನಮ್ಮಲ್ಲಿ ಎಲ್ಲಾ ತರಹದ ಕಂಪನಿಗಳಾದ GM, ಗೋಲ್ಡ್ ಮೆಡಲ್, ಐಫಾ, ಹೆವೆಲ್ಸ್, ಆಂಕರ್, ಲೀಶಾ, ಫಿನೋಲ್ಯಾಕ್, ವಿಗಾರ್ಡ್, ವಿಪ್ರೋ, ಫೆಲಿಕ್ಯಾಪ್, K9, ವಿವಾನ್ ಇನ್ನು ಅನೇಕ ಕಂಪನಿಗಳ ಎಲೆಕ್ಟ್ರಿಕಲ್ಸ್ ಐಟಂಗಳು ಸಿಗುತ್ತವೆ.
ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್, ಗೂಡ್ಸ್, ಫ್ಯಾನ್ಸ್ ಅಂಡ್ LED products. Near Mahavir Chowk, Loharwadi, MG Road, Raichur. Mobile 8861382770. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. ಟ್ಯಾಗರ್ ಸ್ಮಾರಕ ಶಿಕ್ಷಣ ಸಂಸ್ಥೆಯ ಸಂಚಾಲಿತ DTJ ಬಾಲಕಿಯರ ಸಂಯುಕ್ತ ಪದವಿ ಪೂರ್ವ ಕಾಲೇಜು, ಜವಾಹರ ನಗರ, ರಾಯಚೂರು. ಕಲಾ ಶಿಕ್ಷಣ ಮತ್ತು ವಾಣಿಜ್ಯ, ನುರಿತ ಅನುಭವಿ ಉಪನ್ಯಾಸಕರ ವೃಂದ. ಪ್ರತಿ ತಿಂಗಳು ಪ್ರತಿ ವಿಷಯ ಕುರಿತು ಪರೀಕ್ಷೆ, ಸ್ಮಾರ್ಟ್ ಕ್ಲಾಸ್ ಮೂಲಕ ಪಾಠ ಬೋಧನೆ ನೀಡಲಾಗುವುದು. ಪ್ರತಿ ವಿದ್ಯಾರ್ಥಿಗಳಿಗೆ ಹೆಚ್ಚು ಅಂಕ ಗಳಿಸಲು ಸೂಕ್ತ ಮಾರ್ಗದರ್ಶನ. ಪ್ರತಿಭಾವಂತ ಬಡ ವಿದ್ಯಾರ್ಥಿನಿಯರಿಗೆ ಪ್ರವೇಶ ಶುಲ್ಕದಲ್ಲಿ ರಿಯಾಯಿತಿ ನೀಡಲಾಗುವುದು. ವಿದ್ಯಾರ್ಥಿನಿಯರಿಗೆ ಪ್ರವೇಶ ಶುಲ್ಕವನ್ನು ಸುಲಭ ಕಂತುಗಳಲ್ಲಿ ಪಾವತಿಸಲು ಅವಕಾಶ ನೀಡಲಾಗುವುದು. ವಿದ್ಯಾರ್ಥಿಗಳ ಕಲಿಕೆಗೆ ನೈಸರ್ಗಿಕ ಮತ್ತು ಪ್ರಶಾಂತವಾದ ವಾತಾವರಣ, ವಿಶಾಲವಾದ ಆಟದ ಮೈದಾನ ಹಾಗೂ ಮೂಲ ಸೌಕರ್ಯಗಳು. ಕಾಲೇಜಿನ ಹತ್ತಿರದಲ್ಲಿ ಸರ್ಕಾರಿ ಬಾಲಕಿಯರ ವಸತಿ ನಿಲಯದ ವ್ಯವಸ್ಥೆ ಇರುತ್ತದೆ. ವಿದ್ಯಾರ್ಥಿನಿಯರ ಗುರಿ ಸಾಧನೆಗೆ ಫೌಂಡೇಶನ್ ಕೋರ್ಸ್ ನೀಡಲಾಗುವುದು. ಕಾಲೇಜು ರಾಯಚೂರು ನಗರ ಹೃದಯ ಭಾಗದಲ್ಲಿ ಇದ್ದು, ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಬೆಳಗಿನ ತರಗತಿಗಳು. ದ್ವಿತೀಯ PUC ವಿದ್ಯಾರ್ಥಿಗಳಿಗಾಗಿ ವಾರ್ಷಿಕ ಪರೀಕ್ಷೆಯ ಸಿದ್ಧತೆಗಾಗಿ ತಜ್ಞರಿಂದ ವಿಶೇಷ ಕಾರ್ಯಾಗಾರ. ವಿದ್ಯಾರ್ಥಿನಿಯರಿಗೆ ಪ್ರತಿ ವರ್ಷ ಕಿರು ಪ್ರವಾಸ ಏರ್ಪಡಿಸಲಾಗುವುದು. ಪ್ರವೇಶಗಳು ಪ್ರಾರಂಭವಾಗಿವೆ. ಸಂಪರ್ಕಿಸಿ ಪ್ರಿನ್ಸಿಪಲ್ ಪ್ರಕಾಶ್ R 9845189626 79753 89626. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು, ಇನ್ನು ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನು ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123535300. ಶ್ರೀ ಸಾಯಿಯವರ ಪುಟ್ಟಿ ಗರಂ ಮಸಾಲ, ಸ್ಟ್ರಾಂಗ್ ಟೇಸ್ಟ್, ರಿಯಲ್ ಟ್ರೆಡಿಷನ್. ಧನಿಯಾ, ಚಕ್ಕೆ, ಲವಂಗ, ಏಲಕ್ಕಿ, ಒಣಮೆಣಸಿನಕಾಯಿ ಸೇರಿದಂತೆ ಹಲವು ಮಸಾಲೆಗಳನ್ನು ಸೇರಿಸಿ ಉರಿದು ಪುಡಿ ಮಾಡಿ ಮನೆಯಲ್ಲಿ ತಯಾರಿಸಿದ ಘಮಘಮಿಸುವ ರುಚಿಕರವಾದ ಗರಂ ಮಸಾಲ. ಅದು ಪುಟ್ಟಿ ಗರಂ ಮಸಾಲ. ಶುದ್ಧತೆಗೆ ಮತ್ತೊಂದು ಹೆಸರು ಪುಟ್ಟಿ ಗರಂ ಮಸಾಲ. ನಿಮ್ಮ ಅಡುಗೆ ರುಚಿ ಹೆಚ್ಚಿಸಲು ಶ್ರೀ ಸಾಯಿಯವರ ಪುಟ್ಟಿ ಗರಂ ಮಸಾಲ. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ವ್ಯಾಪ್ತಿಯಲ್ಲಿರುವ ಜಿಲ್ಲೆಯ ಮೆಟ್ರಿಕ್ ಪೂರ್ವ ವಸತಿ ನಿಲಯಗಳನ್ನು ಯಾವುದೇ ಕಾರಣಕ್ಕೂ ಉನ್ನತೀಕರಿಸದೆ ಯಥಾಸ್ಥಿತಿಯಲ್ಲಿ ಮುಂದುವರಿಸಬೇಕು ಎಂದು AIDSO ಜಿಲ್ಲಾ ಸಮಿತಿ ವತಿಯಿಂದ ನಗರದ ಟಿಪ್ಪು ಸುಲ್ತಾನ್ ಉದ್ಯಾನವನದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ವ್ಯಾಪ್ತಿಯಲ್ಲಿರುವ ಜಿಲ್ಲೆಯ ಮೆಟ್ರಿಕ್ ಪೂರ್ವ ವಸತಿ ನಿಲಯಗಳನ್ನು ಯಾವುದೇ ಕಾರಣಕ್ಕೂ ಉನ್ನತೀಕರಿಸದೆ ಯಥಾಸ್ಥಿತಿಯಲ್ಲಿ ಮುಂದುವರಿಸಬೇಕು ಎಂದು AIDSO ಜಿಲ್ಲಾ ಸಮಿತಿ ವತಿಯಿಂದ ನಗರದ ಟಿಪ್ಪು ಸುಲ್ತಾನ್ ಉದ್ಯಾನವನದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ನಗರದ ಅರಬ್ ಮೊಹಲ್ಲಾದ ಆಶಾಪುರ ರಸ್ತೆಯ ವಸತಿ ನಿಲಯ, ಸಿರವಾರ ತಾಲೂಕಿನ ಕವಿತಾಳ, ದೇವದುರ್ಗ ತಾಲೂಕಿನ ನಿಲೋಗಲ್, ಲಿಂಗಸಗೂರು ತಾಲೂಕಿನ ಮಟ್ಟೂರು ಹಾಗೂ ಸಂತೆಕಲ್ಲೂರು ಸೇರಿದಂತೆ ಒಟ್ಟು 6 ಮೆಟ್ರಿಕ್ ಪೂರ್ವ ವಸತಿ ನಿಲಯಗಳು ಕಾರ್ಯನಿರ್ವಹಿಸುತ್ತಿದ್ದವು. ಇವುಗಳಲ್ಲಿ ಸಂತೆಕೆಲ್ಲೂರು,
ಮಟ್ಟೂರು ಹಾಗೂ ಆಶಾಪುರ ರಸ್ತೆಯ ಮೆಟ್ರಿಕ್ ಪೂರ್ವ ವಸತಿ ನಿಲಯಗಳನ್ನು ಮೆಟ್ರಿಕ್ ನಂತರದ ವಸತಿ ನಿಲಯಗಳಾಗಿ ಉನ್ನತೀಕರಿಸಲಾಗಿದೆ. ನಿಲೋಗಲ್ ವಸತಿ ನಿಲಯವು ಉನ್ನತೀಕರಣಗೊಂಡಿರುವ ಹಿನ್ನೆಲೆಯಲ್ಲಿ ಪ್ರಸಕ್ತ ಶೈಕ್ಷಣಿಕ ಸಾಲಿನಲ್ಲಿ ವಿದ್ಯಾರ್ಥಿಗಳಿಗೆ ಮೆಟ್ರಿಕ್ ಪೂರ್ವ ವಸತಿ ನಿಲಯಕ್ಕೆ ಪ್ರವೇಶ ಪಡೆಯಲು ಅವಕಾಶವಿಲ್ಲದಂತಾಗಿದೆ ಎಂದು ದೂರಿದರು. ಕವಿತಾಳ ವಸತಿ ನಿಲಯದ ಭವಿಷ್ಯವು ಅತಂತ್ರಗೊಂಡಿದೆ. ಈ ವಸತಿ ನಿಲಯಗಳನ್ನು ಆಶ್ರಯಿಸಿ ಗ್ರಾಮೀಣ ಭಾಗದ ಬಡ ರೈತರು ಹಾಗೂ ಕಾರ್ಮಿಕರ ಮಕ್ಕಳು ಉತ್ತಮ ಶಿಕ್ಷಣದ ಕನಸು ಹೊತ್ತು ಬರುತ್ತಿದ್ದಾರೆ. ಇಲಾಖೆಯ ಈ ನಿರ್ಧಾರವು ಬಡ ಮಕ್ಕಳ ಶಿಕ್ಷಣದ ಅವಕಾಶವನ್ನ ಕಸಿದುಕೊಳ್ಳುವಂತಾಗಿದೆ ಎಂದು ಆತಂಕ ವ್ಯಕ್ತಪಡಿಸಿದರು. ವಸತಿ ನಿಲಯಗಳಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆ ಇದೆ ಎಂಬ ಕಾರಣಕ್ಕೆ ಲಾಭ ನಷ್ಟದ ಲೆಕ್ಕಾಚಾರ ಮಾಡಬಾರದು. ಶಿಕ್ಷಣವು ಪ್ರತಿಯೊಬ್ಬ ವಿದ್ಯಾರ್ಥಿಯ ಮೂಲಭೂತ ಹಕ್ಕಾಗಿದೆ. ಮೆಟ್ರಿಕ್ ಪೂರ್ವ ವಸತಿ ನಿಲಯಗಳನ್ನು ಉನ್ನತೀಕರಿಸುವ ನಿರ್ಧಾರವನ್ನ ಹಿಂತೆಗೆದು ಅವುಗಳನ್ನು ಯಥಾಸ್ಥಿತಿಯಲ್ಲಿ ಮುಂದುವರಿಸಲು ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು. ವಸತಿ ನಿಲಯಗಳಿಗೆ ಅಗತ್ಯವಿರುವ ಎಲ್ಲಾ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳೊಂದಿಗೆ ಸಮಾಲೋಚನೆ ನಡೆಸಿ ಪ್ರವೇಶಾತಿಯನ್ನ ಹೆಚ್ಚಿಸಲು ಇಲಾಖೆಯು ಕ್ರಮ ವಹಿಸಬೇಕು ಎಂದು ಮನವಿ ಮಾಡಿದರು. ಮಕ್ಕಳಿಂದ ಶಿಕ್ಷಣ ಕಸಿದುಕೊಳ್ಳುತ್ತಿರುವ ಬಿಸಿ ಇಲಾಖೆಗೆ ಸಹಿಸುವುದಿಲ್ಲ. ಸರ್ಕಾರಿ ಆಶೆಗಳನ್ನು ಮುಚ್ಚಲು ಬಿಡುವುದಿಲ್ಲ. ಸರ್ಕಾರಕ್ಕೆ ಧಿಕ್ಕಾರ. ಸರ್ಕಾರಿ ಆಶೆಗಳು ನಮ್ಮ ಹಕ್ಕು. ಸರ್ಕಾರಿ ಆಶೆಗಳನ್ನು ಮುಚ್ಚಲು ಬಿಡುವುದಿಲ್ಲ. ಬಿಸಿ ಇಲಾಖೆ ಸರ್ಕಾರಿ ಆಶೆಗಳು ನಮ್ಮ ಹಕ್ಕು. ಬಡ ಮಕ್ಕಳಿಂದ ಶಿಕ್ಷಣ ಕಸಿದುಕೊಳ್ಳುತ್ತಿರುವ ಬಿಸಿ ಇಲಾಖೆಗೆ ಧಿಕ್ಕಾರ. ಸರ್ಕಾರಿ ಆಸ್ತಿಗಳು ನಮ್ಮ ಹಕ್ಕು. ಸರ್ಕಾರಿ ಆಸ್ತಿಗಳು ನಮ್ಮ ಹಕ್ಕು. ನಮಗೆ ಬೇಕು. ಬಿಡುವುದಿಲ್ಲ. ಭಗತ್ ಸಿಂಗ್ ನಾಡಿನಲ್ಲಿ ಅನ್ಯಾಯವನ್ನು ಸಹಿಸುವುದಿಲ್ಲ. ಇವತ್ತು AIDSO ಆಲ್ ಇಂಡಿಯಾ ಡೆಮೋಕ್ರಾಟಿಕ್ ಸ್ಟೂಡೆಂಟ್ ಅವರ ವಿದ್ಯಾರ್ಥಿ ಸಂಘಟನೆ ನೇತೃತ್ವದಲ್ಲಿ ಇಡೀ ರಾಯಚೂರು ಜಿಲ್ಲೆಯಲ್ಲಿ BCM ಇಲಾಖೆಯ ಅಡಿಯಲ್ಲಿ ಬರುವ ಇವತ್ತು ಬಹುತೇಕ ಹಲವಾರು ಹಾಸ್ಟೆಲ್ಗಳನ್ನ ಇವತ್ತು ಮಕ್ಕಳ ಸಂಖ್ಯೆ ಕಮ್ಮಿ ಐತೆ ಅಂತ ಹೇಳಿ ಈಗ ಆಲ್ರೆಡಿ 4 ಹಾಸ್ಟೆಲ್ ಮುಚ್ಚಾಕಿದ್ದಾರೆ. ಆಶಾಪುರ ರಸ್ತೆಯಲ್ಲಿ ಹಾಸ್ಟೆಲ್ ಮುಚ್ಚಾಗಲಿ, ಸಂತೆಕಲ್ಲೂರಲ್ಲಿ ಇತರ ಹಲವಾರು 4 ಹಾಸ್ಟೆಲ್ಗಳನ್ನ ಮುಚ್ಚಾಕಿದ್ದಾರೆ. ಇವತ್ತು BCM ಇಲಾಖೆ ಹೇಳ್ತಿರೋದು ಮಕ್ಕಳ ಸಂಖ್ಯೆ ಕಮ್ಮಿ ಐತಿ, ಇದು ಆಗ್ಬಿಟ್ರೆ ನಮ್ಮ ಇಲಾಖೆಗೆ ಇವತ್ತು ನಷ್ಟ ಆಗುತ್ತೆ ಅಂತ ಹೇಳಿಬಿಟ್ಟು ಹಾಸ್ಟೆಲ್ ಮುಚ್ಚಾಕ್ತಿದ್ದಾರೆ. ಇವತ್ತು BCM ಇಲಾಖೆ ಇವತ್ತು ಯೋಚನೆ ಮಾಡಬೇಕಾಗಿದೆ. ಇವತ್ತು ಹಾಸ್ಟೆಲ್ಗಳಲ್ಲಿ ಇವತ್ತು ಮಕ್ಕಳ ಭವಿಷ್ಯ ಜೊತೆ ಲೆಕ್ಕಾಚಾರ ಮಾಡಿ ಲಾಭ ನಷ್ಟ ಲೆಕ್ಕಾಚಾರ ಮಾಡಿ ಇವತ್ತು ಇದೊಂದು ವ್ಯಾಪಾರ ಅಲ್ಲ, ಇದೊಂದು ಮೂಲಭೂತ ಹಕ್ಕು ಆಗಿರೋದ್ರಿಂದ ಯಾವುದೇ ಕಾರಣಕ್ಕೂ ಇವತ್ತು ಮಕ್ಕಳ ಸಂಖ್ಯೆ ಎಷ್ಟೇ ಇದ್ರೂ ಕೂಡ BCM ಇಲಾಖೆಗಳನ್ನ ಮುಚ್ಚಬಾರ್ದು. ಎಷ್ಟೇ ಮಕ್ಕಳಿದ್ರು ಕೂಡ BCM ಇಲಾಖೆಯ ಹಾಸ್ಟೆಲ್ ಅದು ಯಥಾಸ್ಥಿತಿಯಲ್ಲಿ ಅದೇ ಥರ ಮುಂದುವರಿಸಬೇಕಂತ ಹೇಳಿ ನಮ್ಮ ವಿದ್ಯಾರ್ಥಿ ಸಂಘಟನೆಯಿಂದ ಸರ್ಕಾರಕ್ಕೆ ಇವತ್ತು BCM ಇಲಾಖೆಗೆ ಇವತ್ತು ಆಗ್ರಹ ಮಾಡ್ತಾ ಇದ್ವಿ. ಇವತ್ತು ಇದನ್ನ ಬಿಟ್ಟು ಕೂಡ ಅದೇ ಥರ ಹಾಸ್ಟೆಲ್ಗಳು ಮುಚ್ಚಾಕ ಮುಂದುವರೆದ್ರೆ ನಮ್ಮ ವಿದ್ಯಾರ್ಥಿ ಸಂಘಟನೆ ನೇತೃತ್ವದಲ್ಲಿ ಇವತ್ತು ಪಾಲಕರು ವಿದ್ಯಾರ್ಥಿಗಳು ಇವತ್ತು ಮುಂದಿನ ದಿನಗಳಲ್ಲಿ ಮತ್ತು ದೊಡ್ಡ ಮಟ್ಟದ ಹೋರಾಟ ಬೆಳೆಸಬೇಕಾಗ್ತದೆ ಅಂತ ಹೇಳಿ BCM ಇಲಾಖೆ ಇದ್ರ ಮೂಲಕ ಎಚ್ಚರಿಕೆ ಕೊಡ್ತಾ ಇದ್ವಿ. ಬಸವರಾಜ್, AIDS. ಈ ಸಂದರ್ಭದಲ್ಲಿ ಜಿಲ್ಲಾ ಕಾರ್ಯದರ್ಶಿ ಬಸವರಾಜ್, ಮಲ್ಲನಗೌಡ ಅಂಚೆ ಸೂಗೂರು, ಶಿವಪ್ಪ, ಮಲ್ಲಯ್ಯ, ಮಲ್ಲಿಕಾರ್ಜುನ್, ಅಬ್ದುಲ್, ನವೀನ್ ಕುಮಾರ್, ಸ್ವಾತಿ, ಸ್ವಪ್ನ, ಶಿಲ್ಪಾ ಸೇರಿದಂತೆ ಅನೇಕರು ಇದ್ದರು. ದೇವದುರ್ಗ ತಾಲೂಕಿನ ಮೆದರಗೋಳ ಗ್ರಾಮದಲ್ಲಿ ನಡೆದ ಜಾಮೀನು ವಿವಾದಕ್ಕೆ ಸಂಬಂಧಿಸಿದ ಘರ್ಷಣೆಯಲ್ಲಿ ಗಂಭೀರವಾಗಿ ಗಾಯಗೊಂಡು ನಗರದ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದ ಶಿವಣ್ಣ ಎಂಬಾತ ಮೃತಪಟ್ಟ ಘಟನೆ ಜರುಗಿದೆ. ಮ್ಯಾದರಳ ಗ್ರಾಮದಲ್ಲಿ 6 ಎಕರೆ ಜಮೀನಿಗೆ ಸಂಬಂಧಿಸಿದಂತೆ 2 ಕುಟುಂಬಗಳ ಘರ್ಷಣೆ ನಡೆದು ದೊಣ್ಣೆ, ಕಲ್ಲು, ಮಾರಕಾಸ್ತ್ರಗಳಿಂದ ಹಲ್ಲೆ ನಡೆದು ಶಿವಣ್ಣ ಮತ್ತು ಬಸನಗೌಡ ಎಂಬುವರು ಗಂಭೀರ ಗಾಯಗೊಂಡು ಆಸ್ಪತ್ರೆಗೆ ದಾಖಲಾಗಿದ್ದರು. ಶಿವಣ್ಣ ಚಿಕಿತ್ಸೆ ಫಲಕಾರಿಯಾಗದೆ ಶುಕ್ರವಾರದಂದು ಅಸುನೀಗಿದ್ದಾನೆ. 10 ಜನರ ವಿರುದ್ಧ ದೇವದುರ್ಗ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ದೇವದುರ್ಗ ತಾಲೂಕಿನ ಮೆದರಗೋಳ ಗ್ರಾಮದಲ್ಲಿ ನಡೆದ ಜಾಮೀನು ವಿವಾದಕ್ಕೆ ಸಂಬಂಧಿಸಿದ ಘರ್ಷಣೆಯಲ್ಲಿ ಗಂಭೀರವಾಗಿ ಗಾಯಗೊಂಡು ನಗರದ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದ ಶಿವಣ್ಣ ಎಂಬಾತ ಮೃತಪಟ್ಟ ಘಟನೆ ಜರುಗಿದೆ. ಮ್ಯಾದರಗೋಳ ಗ್ರಾಮದಲ್ಲಿ 6 ಎಕರೆ ಜಮೀನಿಗೆ ಸಂಬಂಧಿಸಿದಂತೆ 2 ಕುಟುಂಬಗಳ ಘರ್ಷಣೆ ನಡೆದು ದೊಣ್ಣೆ, ಕಲ್ಲು, ಮಾರಕಾಸ್ತ್ರಗಳಿಂದ ಹಲ್ಲೆ ನಡೆದು ಶಿವಣ್ಣ ಮತ್ತು ಬಸನಗೌಡ ಎಂಬುವವರು ಗಂಭೀರ ಗಾಯಗೊಂಡು ಆಸ್ಪತ್ರೆಗೆ ದಾಖಲಾಗಿದ್ದರು. ಶಿವಣ್ಣ ಚಿಕಿತ್ಸೆ ಫಲಕಾರಿಯಾಗದೆ ಶುಕ್ರವಾರದಂದು ಅಸುನೀಗಿದ್ದಾನೆ. 10 ಜನರ ವಿರುದ್ಧ ದೇವದುರ್ಗ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕುಟುಂಬಸ್ಥರು ಕೂಡಲೇ ಆರೋಪಿಗಳನ್ನು ಬಂಧಿಸಿ ನ್ಯಾಯ ಕೊಡಿಸಬೇಕು ಎಂದು ಅಂಗಲಾಚಿ. ಮುಂದೆ ಏನು ಮಾಡ್ಬೇಕು ಸರ್? ಆ ಕಡೆ ಯಾವ್ದಂಗೆ ಆಗ್ಬಿಟ್ರಿ ಸರ್. ಮುಂದೆ ಮಕ್ಕಳಿಗೆ ಡ್ರೈಕಿನೇ ಮಾಡೋರು ಮಾಡ್ಬಿಡ್ರಿ. ಸಣ್ಣ ಮಕ್ಳಿಗೆ ಏನು ಮಾಡ್ತಾರೆ? ಯಾರು ಲಾರಿ ಮಾಲೀಕರಿಗೆ ಸರ್ಕಾರಗಳಿಂದ ಅನಗತ್ಯ ಆರ್ಥಿಕ ಹೊರೆ. 14ರಂದು ಸಭೆ ನಡೆಸಿ ಮುಂದಿನ ಹೋರಾಟ. ನವೀನ ರೆಡ್ಡಿ.
ದೇವದುರ್ಗ ಎಸ್ಟಿ ಹಾಸ್ಟೆಲ್ಗಳಲ್ಲಿ ತಿಂಗಳಿಗೆ 100 ಸಿಲಿಂಡರ್ ಬಳಕೆ, ತನಿಖೆಗೆ ಯಶವಂತ ದೊಡ್ಡಮನೆ ಒತ್ತಾಯ. ಬೆಳಗನೂರು ಪೊಲೀಸರ ಕಾರ್ಯಾಚರಣೆ, 5 ಜನ ಬೈಕ್ ಕಳ್ಳರ ಬಂಧನ, 50 ವಾಹನಗಳ ವಶ. ಬಿಸಿಎಂ ಹಾಸ್ಟೆಲ್ಗಳ ಉನ್ನತೀಕರಣ ಹೆಸರಿನಲ್ಲಿ ಹಾಸ್ಟೆಲ್ ಮುಚ್ಚುವುದನ್ನು ವಿರೋಧಿಸಿ ವಿದ್ಯಾರ್ಥಿಗಳಿಂದ ಪ್ರತಿಭಟನೆ. ಆಸ್ತಿ ಕಲಹದಲ್ಲಿ ಗಂಭೀರ ಗಾಯಗೊಂಡಿದ್ದ ಮಾದರಗೋಳ ಗ್ರಾಮದ ಶಿವಣ್ಣ ಸಾವು. ವಾರ್ತೆಗಳನ್ನು ಪ್ರಾಯೋಜಿಸಿದವರು ಟ್ಯಾಗೂರ್ ಸ್ಮಾರಕ ಶಿಕ್ಷಣ ಸಂಸ್ಥೆಯ ಸಂಚಾಲಿತ ಡಿಟಿಜೆ ಬಾಲಕಿಯರ ಸಂಯುಕ್ತ ಪದವಿ ಪೂರ್ವ ಕಾಲೇಜು, ಜವಾಹರ ನಗರ, ರಾಯಚೂರು. ಕಲಾ ಶಿಕ್ಷಣ ಮತ್ತು ವಾಣಿಜ್ಯ ಪ್ರವೇಶಗಳು ಪ್ರಾರಂಭವಾಗಿವೆ. ಸಂಪರ್ಕಿಸಿ ಪ್ರಿನ್ಸಿಪಲ್ ಪ್ರಕಾಶ್ ಆರ್ 9845189626. Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ LED ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, MG ರೋಡ್, ರಾಯಚೂರ್. ಶ್ರೀ ಸಾಯಿಯವರ ಪುಟ್ಟಿ ಗರಂ ಮಸಾಲ, ಸ್ಟ್ರಾಂಗ್ ಟೇಸ್ಟ್, ರಿಯಲ್ ಟ್ರೆಡಿಷನ್. ಶುದ್ಧತೆಗೆ ಮತ್ತೊಂದು ಹೆಸರು ಪುಟ್ಟಿ ಗರಂ ಮಸಾಲ. ನಿಮ್ಮ ಅಡುಗೆ ರುಚಿ ಹೆಚ್ಚಿಸಲು ಶ್ರೀ ಸಾಯಿಯವರ ಪುಟ್ಟಿ ಗರಂ ಮಸಾಲ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮತ್ತೊಮ್ಮೆ ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.